ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರುಗಳ ನಡುವೆ ಗಲಾಟೆ ನಡೆದಿದ್ದು, ಕಾಲೇಜು ಆವರಣದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಎದುರೇ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಮಾಜಿ ಅಧ್ಯಕ್ಷ ಜೆಜಿ ನಾಗರಾಜು ಮೇಲೆ ಮಾಜಿ ಅಧ್ಯಕ್ಷ ನಾಗಾನಂದ್ ಕೆಂಪರಾಜು ಹಲ್ಲೆ ಆರೋಪ ಕೇಳಿ ಬರ್ತಾ ಇದ್ದು, ಸ್ನೇಹಿತರಾಗಿದ್ದ ನಾಗಾನಂದ್ ಕೆಂಪರಾಜು ಹಾಗೂ ಜೆಜೆ ನಾಗರಾಜ್ ಇದೀಗ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಕಳೆದ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಿಂದ ಮನಸ್ತಾಪಗಳು ಇವರಿಬ್ಬರ ಮಧ್ಯೆ ಆರಂಭವಾಗಿತ್ತು. ಹೀಗಾಗಿ ಇಂದು ಕಾಲೇಜಿನಲ್ಲಿ ನಾಗರಾಜ್ ಮೇಲೆ ನಾಗಾನಂದ್ ಕೆಂಪರಾಜು ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಕೋಲಾರ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಘಟನೆ ನಡೆದಿದ್ದು, ಪ್ರಾಂಶುಪಾಲರು ಹಾಗೂ ಶಿಕ್ಷಕರ ಎದುರಲ್ಲೇ ಹಲ್ಲೆ ನಡೆದಿದೆಯಂತೆ. ಜೆಜಿ ನಾಗರಾಜು ಕಳೆದ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ನಾಗಾನಂದ್ ಅವರಿಗೆ ಬೆಂಬಲ ನೀಡಿಲ್ಲ ಅನ್ನೋ ಕಾರಣಕ್ಕೆ ದ್ವೇಷ ಉಂಟಾಗಿತ್ತಂತೆ. ಹಾಲಿ ಕಸಾಪ ಅಧ್ಯಕ್ಷ ಗೋಪಾಲಗೌಡ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ದ್ವೇಷದ ಹಿನ್ನೆಲೆ ಕಸಾಪ ಚುನಾವಣೆಯಲ್ಲಿ ಸೋಲಿಸಿದ ದ್ವೇಷದಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದ್ದು, ಜೆಜಿ ನಾಗರಾಜು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಅಂದ್ರೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಗೋಪಾಲಗೌಡ ಸಹಾಯ ಮಾಡಿದ್ದಾರೆ ಅಂತ ಯಾವುದೋ ಅವ್ರ ಊರಿಗೆ ಹೋಗಿ ವಿಡಿಯೋ ಏನೋ ಮಾಡಿದ್ದಾರೆ ಅಂತ. ಅದು ಮಾಮೂಲಿ ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನ ಅಷ್ಟಕ್ಕೆ ಎಲೆಕ್ಷನ್ ಆಗಿದ ತಕ್ಷಣ ಸ್ಟಾಪ್ ಮಾಡಬೇಕು. ಏನು ಯಾವಾಗೂ ಲೈಫ್ ಲಾಂಗ್ ಇವರೇ ಇರಬೇಕಾ? ಹೋಗ್ಲಿ ಅಲ್ಲ, ಇವರಿಬ್ರು ಚೆನ್ನಾಗೇ ಇದ್ದಾರಲ್ಲ ಮೇಡಮ್. ಸರ್ ಚೆನ್ನಾಗಿದೆ ಸರ್, ನಾನು ನೋಡ್ಕೊಂಡಿದ್ದು. ನಾನು ಎಲೆಕ್ಷನ್ ಟೈಮಲ್ಲಿ ನಾನು ಎಷ್ಟು ಜನಕ್ಕೆ ಫೋನ್ ಮಾಡಿ ಹೇಳಿದ್ದೀನಿ. ನಮ್ಮ ಅಣ್ಣ ನಿಂತ್ಕೊಂಡಿದ್ದಾರೆ ನಾಗಾನಂದ್ ಸರ್, ನಮ್ಮ ಅಣ್ಣ ಅಂತ ಎಷ್ಟು ಜನಕ್ಕೆ ನಾನು ಫೋನ್ ಮಾಡಿ ಹೇಳಿದ್ದೀನೋ. ಚೆನ್ನಾಗೇ ಇದ್ರು ಸರ್. ಲಾಸ್ಟ್ ಈ ಥರ ಮಾಡಿದ್ದಾರೆ. ಅವ್ರು ತಿಳ್ಕೋಬೇಕು, ನನ್ನ ಮುಖ ನೋಡ್ಕೊಂಡು ಮಾತಾಡ್ಲಿ, ಆವಾಗ ನಾನು ಮಾತಿ. ಮದುವೆ ಟೈಮಲ್ಲಿ ಸರ್ 15 ದಿನ ಇದೆ ಮದುವೆ. ಮಗಳಿಗೆ ತುಂಬಾ ಟಾರ್ಚರು, ಡೈಲಿ ಮೆಸೇಜ್ ಮಾಡೋದು. ಕೋಲಾರ ಡಿಸ್ಟಿಕ್ಗೆ ಗೊತ್ತು ಹೆಂಗೆ ಮಾತಾಡ್ತಾರೆ ಅಂತ. ಇನ್ನೂ ಅದ್ರ ಬಗ್ಗೆ ಮಾತಾಡಲ್ಲ, ಒಂದೇ ಒಂದು ಮಾತು ಮಾತಾಡಿಲ್ಲ. ಅದನ್ನು ಡೈಲಿ ಅದನ್ನು ಮೆಸೇಜ್ ಮಾಡೋದಕ್ಕೆ ತುಂಬ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಅದೆಲ್ಲ ಒಂದು ಮುಖರ್ಜಿ ಮಾತು ಆಗ್ತಾ ಇದೆ ಅಂತ DDPOಗೆ ಕೊಟ್ಟಿದ್ದೀನಿ. ಇನ್ನೂ ಅದ್ರ ಬಗ್ಗೆ ಮಾತಾಡಲ್ಲ, ಒಂದೇ ಒಂದು ಮಾತು ಮಾತಾಡಿಲ್ಲ. ಅದನ್ನು ಡೈಲಿ ಅದನ್ನು ಮೆಸೇಜ್ ಮಾಡೋದಕ್ಕೆ ತುಂಬ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಅದೆಲ್ಲ ಒಂದು ಮುಖರ್ಜಿ ಮಾತು ಆಗ್ತಾ ಇದೆ ಅಂತ DDPOಗೆ ಕೊಟ್ಟಿದ್ದೀನಿ.